ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ ಅವಾರ್ಡ್ಸ್ ಅಂಡ್ ಆನರ್ಸ್ 2026. 2026ರ ಪ್ರಮುಖ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಲತಾ ದೀನನಾಥ ಮಂಗೇಶ್ವರ್ ಪುರಸ್ಕಾರ. ಲತಾ ದೀನನಾಥ ಮಂಗೇಶ್ವರ್ ಪುರಸ್ಕಾರ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಕೈಲಾಶ ಸತ್ಯಾರ್ಥಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಕೈಲಾಶ ಸತ್ಯಾರ್ಥಿ ಅವರ ಬಗ್ಗೆ ಹೇಳೋದಾದ್ರೆ, ಇವರು ನೊಬೆಲ್ ಶಾಂತಿ ವಿಜೇತರು. ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರು. 5ನೇ ಎಡಿಷನ್ ಆಗಿರುವಂತಹ 5th ಎಡಿಷನ್ ಇದು. ಲತಾ ದೀನನಾಥ ಮಂಗೇಶ್ಕರ್ ಪುರಸ್ಕಾರದ 5th ಎಡಿಷನ್ ವಿನ್ನರ್ ಕೈಲಾಶ್ ಸತ್ಯಾರ್ಥಿ ಆಗ್ತಾರೆ. ಸೊ ಇವರಿಗೆ ಸಾಮಾಜಿಕ ಕಾರ್ಯದಲ್ಲಿ ಸಾಮಾಜಿಕ ಕಾರ್ಯಕ್ಕೆ ಇವರು ನೀಡಿದಂತಹ ಕೊಡುಗೆಯನ್ನು ಆಧರಿಸಿ ಇವರಿಗೆ 2026ನೇ ಸಾಲಿನ ಲತಾ ದೀನನಾಥ ಮಂಗೇಶ್ಕರ್ ಪುರಸ್ಕಾರ ಆಯಿತು. ಈ ಹಿಂದೆ ಮೊದಲ ಒಂದು ಲತಾ ದೀನನಾಥ್ ಮಂಗೇಶ್ವರ್ ಪುರಸ್ಕಾರ ಯಾರಿಗೆ ನೀಡಿದ್ರು ಕೇಳಿದ್ರೆ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ನೀಡಿದ್ರು. ಈ ಹಿಂದೆ ಅಂದ್ರೆ 4ನೇ ಲತಾ ದೀನನಾಥ್ ಮಂಗೇಶ್ವರ್ ಪುರಸ್ಕಾರ ಯಾರಿಗೆ ನೀಡಿದ್ರು ಕೇಳಿದ್ರೆ, ಕುಮಾರ ಮಂಗಲ ಬಿರ್ಲಾ ಅವರಿಗೆ ನೀಡಿದ್ರು. ಕುಮಾರ ಮಂಗಲಂ ಬಿರ್ಲಾ ಅವರಿಗೆ ನೀಡಿದ್ರು. ಸೊ ಈ ಸರಿ ನೀಡಿದ್ದು 5ನೇ ಲತಾ ದೀನನಾಥ್ ಮಂಗೇಶ್ವರ್ ಪುರಸ್ಕಾರ ಯಾರಿಗೆ ನೀಡಿದ್ರು ಕೇಳಿದ್ರೆ, ಕೈಲಾಶ್ ಸತ್ಯಾರ್ಥಿ ಅವರಿಗೆ ನೀಡಿದ್ರು. ಫೆಮಿನಾ ಮಿಸ್ ಇಂಡಿಯಾ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಸಾಧ್ವಿ ಸತೀಶ್ ಸೈಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಧ್ವಿ ಸತೀಶ್ ಸೈಲ್ ಅವರಿಗೆ ಫೆಮಿನಾ ಮಿಸ್ ಇಂಡಿಯಾ 2026 ಅವಾರ್ಡ್ ಆಯಿತು. ಈ ಒಂದು ಕಾಂಪಿಟೇಷನ್ ಎಲ್ಲಿ ನಡೆದಿತ್ತು ಕೇಳಿದ್ರೆ, ಇದು 61ನೇ ಎಡಿಷನ್. ಇದು ಎಲ್ಲಿ ನಡೆದಿತ್ತು ಕೇಳಿದ್ರೆ, ಆಯೋಜಿಸಲಾದ ಸ್ಥಳ ಎಲ್ಲಿ ಕೇಳಿದ್ರೆ, ಒಡಿಸ್ಸಾದ ಭುವನೇಶ್ವರ. ಒಡಿಸ್ಸಾದ ಭುವನೇಶ್ವರದಲ್ಲಿ ಇದನ್ನ ಆಯೋಜನೆ ಮಾಡಲಾಗಿತ್ತು. ವಿನ್ನರ್ ಯಾರು? ಸಾಧ್ವಿ ಸತೀಶ್ ಸೈಲ್. ಸೊ ಇವರಿಗೆ ಯಾರು ನೀಡಿದ್ರು ಕೇಳಿದ್ರೆ, ಹಿಂದಿನ ಫೆಮಿನಾ ಮಿಸ್ ಇಂಡಿಯಾ ನಿಖಿತಾ ಪೊರವಾಲಾ ನೀಡಿದ್ರು. ನಿಖಿತಾ ಪೊರವಾಲಾ 2025ನ ಫೆಮಿನಾ ಮಿಸ್ ಇಂಡಿಯಾ ಇವರು ನೀಡಿದ್ದು ಈ ಪ್ರಶಸ್ತಿಯನ್ನ. ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಬರುತ್ತೆ, ಏನು ಕೇಳಿದ್ರೆ, ಸಾಧ್ವಿ ಸತೀಶ್ ಸೈಲ್ ಇದಾರಲ್ಲ, ಇವರು ಯಾವ ರಾಜ್ಯದವರು ಅಂತೇಳಿ ನೆನ್ಪಿಟ್ಕೊಳ್ಳಿ. ಇವರು ಗೋವಾ ರಾಜ್ಯದವರು. ಗೋವಾ ರಾಜ್ಯದವರು. ಮೇಜರ್ ಧ್ಯಾನ್ ಚಂದ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ವಿಜೇತರು ಯಾರು? ಸರಿ ಉತ್ತರ ಜಾಫರ್ ಇಕ್ಬಾಲ್. ಜಾಫರ್ ಇಕ್ಬಾಲ್ ಇಂಡಿಯನ್ ಸ್ಪೋರ್ಟ್ಸ್ ಹಿಸ್ಟರಿಯಲ್ಲಿ ಬಹಳ ದೊಡ್ಡ ಹೆಸರು. ಯಾಕಂದ್ರೆ ಜಾಫರ್ ಇಕ್ಬಾಲ್ ಇದಾರಲ್ಲ, ಇವರು 1980ರ ಮಾಸ್ಕೋ ಒಲಿಂಪಿಕ್ನಲ್ಲಿ ಜಾಫರ್ ಇಕ್ಬಾಲ್ ಇದ್ದಂಥ ತಂಡ ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಿತ್ತು. ಚಿನ್ನ ತಂದಿತ್ತು. ಹಾಗಾಗಿ ಇವರಿಗೆ ಮೇಜರ್ ಧ್ಯಾನ್ ಚಂದ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ನೀಡಲಾಯಿತು. ಇನ್ನು ಬೆಸ್ಟ್ ಗೋಲ್ ಕೀಪರ್ ಅವಾರ್ಡ್, ಮೇಜರ್ ಧ್ಯಾನ್ ಚಂದ್ ಬೆಸ್ಟ್ ಗೋಲ್ ಕೀಪರ್ ಅವಾರ್ಡ್ ಯಾರಿಗೆ ಸಿಕ್ತು ಹೇಳಿದ್ರೆ, ಬಿಚ್ಚುದೇವಿ ಭರಿಬಾಮ್ ಅವರಿಗೆ. ಬೆಸ್ಟ್ ಡಿಫೆಂಡರ್ ಸಂಜಯ್. ಬೆಸ್ಟ್ ಡಿಫೆಂಡರ್ ಯಾರು? ಸಂಜಯ್. ಬೆಸ್ಟ್ ಮಿಡ್ ಫೀಲ್ಡರ್, ಬೆಸ್ಟ್ ಮಿಡ್ ಫೀಲ್ಡರ್ ಯಾರು ಕೇಳಿದ್ರೆ, ಸುಮಿತ್ ವಾಲ್ಮೀಕಿ. ಸುಮಿತ್ ವಾಲ್ಮೀಕಿ. ಬೆಸ್ಟ್ ಫಾರ್ವರ್ಡರ್, ಬೆಸ್ಟ್ ಫಾರ್ವರ್ಡರ್ ಯಾರು ಕೇಳಿದ್ರೆ, ಸುಖಜಿತ್ ಸಿಂಗ್.
ಎಲ್ಲ ಅಂಶ ಗೊತ್ತಿರಲಿ. ಮೇಜರ್ ಧ್ಯಾನ್ ಚಂದ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಜಾಫರ್ ಇಕ್ಬಾಲ್. ಬೆಸ್ಟ್ ಗೋಲ್ ಕೀಪರ್ ಅವಾರ್ಡ್ ಬಿಶುದೇವಿ ಬರಿಬಾಮ್. ಬೆಸ್ಟ್ ಡಿಫೆಂಡರ್ ಅವಾರ್ಡ್ ಸಂಜಯ್. ಬೆಸ್ಟ್ ಮಿಡ್ಫೀಲ್ಡರ್ ಅವಾರ್ಡ್ ಸುಮಿತ್ ವಾಲ್ಮೀಕಿ. ಬೆಸ್ಟ್ ಫಾರ್ವರ್ಡರ್ ಅವಾರ್ಡ್ ಸುಖಜಿತ್ ಸಿಂಗ್. ವರ್ಲ್ಡ್ ಎಕನಾಮಿಕ್ ಫೋರಂನ ಯಂಗ್ ಗ್ಲೋಬಲ್ ಲೀಡರ್ ಕ್ಲಾಸ್ ಆಫ್ 2026 ವಿಜೇತರು ಯಾರು? ಸರಿಯಾದ ಉತ್ತರ ಜೈ ಶಾ. ICC ಅಧ್ಯಕ್ಷರಿವರು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾದ ಜೈ ಶಾ ಅವರಿಗೆ 2026ನೇ ಸಾಲಿನ ವರ್ಲ್ಡ್ ಎಕನಾಮಿಕ್ ಫೋರಂ ನೀಡುವ ಯಂಗ್ ಗ್ಲೋಬಲ್ ಲೀಡರ್ ಕ್ಲಾಸ್ ಆಫ್ 2026 ಅವಾರ್ಡ್ ದೊರೆಯಿತು. WWF ರಾಷ್ಟ್ರೀಯ ಪುರಸ್ಕಾರ ವಿಜೇತರು ಯಾರು? ಸರಿಯಾದ ಉತ್ತರ ಎನ್ ಅಲೀಂ ಯೂಸುಫ್. ಇವರು WWF ರಾಷ್ಟ್ರೀಯ ಪುರಸ್ಕಾರದ ವಿಜೇತರು. ಎಂ ಅಲೀಂ ಯೂಸುಫ್. ಎಂ ಅಲೀಂ ಯೂಸುಫ್ ಅವರ ಬಗ್ಗೆ ಹೇಳೋದಾದ್ರೆ ಇವರ ನಿಯೋ ಫಿಟೆಲ್ ಡಿ ಎನ್ನುವಂತಹ ಮೊಬೈಲ್ ಆ್ಯಪ್ಗೆ ಈ ಅವಾರ್ಡ್ ಆಯಿತು. ನಿಯೋ ಫಿಟೆಲ್ ಡಿ ಎನ್ನುವಂತಹ ಮೊಬೈಲ್ ಆ್ಯಪ್ ಕಂಡುಹಿಡಿದಕ್ಕೆ ಇವರಿಗೆ WWF ರಾಷ್ಟ್ರೀಯ ಪುರಸ್ಕಾರ 2026 ದೊರೆಯಿತು. ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ಸ್ 2026 ನಲ್ಲಿ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಅವಾರ್ಡ್ ಯಾರಿಗೆ ದೊರೆಯಿತು? ಸರಿ ಉತ್ತರ ಅರಿಯಾನಾ ಸಬಲೆಂಕಾ. ಅರಿಯಾನಾ ಸಬಲೆಂಕಾ ಬಗ್ಗೆ ಹೇಳೋದಾದ್ರೆ ಇವರು ಬೆಲಾರಸ್ ದೇಶದ ಟೆನ್ನಿಸ್ ಪ್ಲೇಯರ್. ಬೆಲಾರಸ್ ದೇಶದವರು ಅರಿಯಾನಾ ಸಬಲೆಂಕಾ. ಸೊ ಇವರು ಟೆನ್ನಿಸ್ ಪ್ಲೇಯರ್. ಹಾಗಾದ್ರೆ ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ 2026ನ ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡ್ ಯಾರಿಗೆ ದೊರೆಯಿತು ಕೇಳಿದ್ರೆ ಕಾರ್ಲಸ್ ಅಲ್ಕರಾಜ್. ಇವರು ಕೂಡ ಟೆನ್ನಿಸ್ ತಾರೆ. ಕಾರ್ಲಸ್ ಅಲ್ಕರಾಜ್ ಇವರು ಸ್ಪೇನ್ ದೇಶದವರು. MS ಸ್ವಾಮಿನಾಥನ್ ಅವಾರ್ಡ್ 2026 ವಿಜೇತರು ಯಾರು? ಸರಿ ಉತ್ತರ ಶ್ರೀನಿವಾಸ ರಾವ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶ್ರೀನಿವಾಸ ರಾವ್. ಬ್ರೇಕ್ ಥ್ರೂ ಅವಾರ್ಡ್ 2026 ವಿಜೇತರು ಯಾರು? ಸರಿಯಾದ ಉತ್ತರ ಫ್ರಾಂಕ್ ಮೆರ್ಲೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫ್ರಾಂಕ್ ಮೆರ್ಲೆ ಫ್ರೆಂಚ್ ಮ್ಯಾಥಮೆಟಿಷಿಯನ್. ಇವರು ಫ್ರೆಂಚ್ ಮ್ಯಾಥಮೆಟಿಷಿಯನ್ ಅವರು. ಸೊ ಈ ಬ್ರೇಕ್ ಥ್ರೂ ಅವಾರ್ಡ್ ಇದೆಯಲ್ಲ, ಇದಕ್ಕೆ 25 ಕೋಟಿ ಹಣವನ್ನ 25 ಕ್ರೋರ್ಸ್ ಬಹುಮಾನದ ಮೊತ್ತ ಇದೆ. ಬಹುಮಾನದ ಮೊತ್ತ ಎಷ್ಟು ಕೇಳಿದ್ರೆ 25 ಕ್ರೋರ್ಸ್. ವರ್ಲ್ಡ್ ಎಕನಾಮಿಕ್ ಫೋರಂ ಇದರ ಯಂಗ್ ಗ್ಲೋಬಲ್ ಲೀಡರ್ ಅವಾರ್ಡ್ ವಿಜೇತರು ಯಾರು? ಸರಿ ಉತ್ತರ ಆರ್ಥರ್ ಲಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆರ್ಥರ್ ಲಾ. ವೈಟ್ಲಿ ಅವಾರ್ಡ್ ಅಥವಾ ವಿಟ್ಲಿ ಅವಾರ್ಡ್ 2026 ಇದಕ್ಕೆ ಗ್ರೀನ್ ಆಸ್ಕರ್ ಅಂತ ಕರೀತಾರೆ. ನೋಡಿ, ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು. ಯಾವ ಒಂದು ಪ್ರಶಸ್ತಿಗೆ ಗ್ರೀನ್ ಆಸ್ಕರ್ ಅಂತ ಕರೀತಾರೆ ಕೇಳಿದ್ರೆ ವಿಟ್ಲಿ ಅವಾರ್ಡ್. ಸೊ ಈ ವಿಟ್ಲಿ ಅವಾರ್ಡ್ 2026ನ ವಿಜೇತರು ಯಾರು? ಸರಿಯಾದ ಉತ್ತರ ಈ ಇಬ್ರು ಕೂಡ ಹೌದು. ಯಾರ್ಯಾರು? ಪ್ರವೀಣ್ ಶೇಖ್ ಮತ್ತು ಬಾರ್ಕ್ ಸುಬ್ಬಾ. ಇವರಿಬ್ಬರಿಗೂ ಕೂಡ ವಿಟ್ಲಿ ಅವಾರ್ಡ್ 2026 ದೊರೆಯಿತು. ನೋಡಿ, ಇದನ್ನ ವಿಟ್ಲಿ ಫಂಡ್ ಫಾರ್ ನೇಚರ್ ಈ ಅವಾರ್ಡ್ ನೀಡುತ್ತೆ. ವಿಟ್ಲಿ ಫಂಡ್ ಫಾರ್ ನೇಚರ್ ಎನ್ನುವಂತಹ ಸಂಸ್ಥೆ ಈ ಅವಾರ್ಡ್ ಅನ್ನು ನೀಡುತ್ತೆ. ಯುನೆಸ್ಕೋ ಗುಲೆರ್ಮೋ ಕ್ಯಾನ್ಯೂ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಪ್ರೈಸ್ 2026 ವಿಜೇತರು ಯಾರು? ಯುನೆಸ್ಕೋ ಗುಲೆರ್ಮೋ ಕ್ಯಾನ್ಯೂ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಪ್ರೈಸ್ 2026 ವಿಜೇತರು ಸ್ವೀಡನ್ನ ಜರ್ನಲಿಸ್ಟ್ ಸಿಂಡಿಕೇಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ವೀಡನ್ ಜರ್ನಲಿಸ್ಟ್ ಸಿಂಡಿಕೇಟ್. 60ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ ಆರ್ ವೈರಮುತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆರ್ ವೈರಮುತ್ತು. ಯಾರಿವರು? ಆರ್ ವೈರಮುತ್ತು ಕೇಳಿದ್ರೆ ತಮಿಳು ಕವಿ.
ಇವರು ತಮಿಳು ಕವಿಯಾಗಿದ್ದಾರೆ. ಆರ್ ವೈರಮುತ್ತು. ಈ ಒಂದು ಪ್ರಶಸ್ತಿಯ ಮೊತ್ತ 11 ಲಕ್ಷ ರೂಪಾಯಿ. ಜ್ಞಾನಪೀಠ ಪ್ರಶಸ್ತಿಯ ಮೊತ್ತ 11 ಲಕ್ಷ ರೂಪಾಯಿ. ಸೊ 59ನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಸಿಕ್ಕಿತ್ತಾಗಾದ್ರೆ ಈ ಹಿಂದೆ 2026ರ 60ನೇ ಜ್ಞಾನಪೀಠ ಪ್ರಶಸ್ತಿ ಆರ್ ವೈರಮಿತ್ತು ಸಿಕ್ತು. ಹಾಗಾದ್ರೆ 59ನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರೆತಿತ್ತು ಅಂತ ಕೇಳಿದ್ರೆ ವಿನೋದ್ ಕುಮಾರ್ ಶುಕ್ಲಾ. ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ದೊರೆತಿತ್ತು. ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026 ವಿಜೇತರು ಯಾರು? ಸರಿಯಾದ ಉತ್ತರ ಕಾವ್ಯ ಮದನಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಾವ್ಯ ಮದನಿ ಅವರಿಗೆ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026 ಅವಾರ್ಡ್ ಆಯಿತು. ಇವರು ಇರಾನ್ ಸೈಂಟಿಸ್ಟ್. ಕಾವ್ಯ ಮದನಿ ಇದಲ್ಲ, ಇವರು ಇರಾನ್ನ ವಿಜ್ಞಾನಿಯಾಗಿದ್ದಾರೆ. ಸೊ ಇವರಿಗೆ ವಾಟರ್ ಡ್ರಂಕ್ರಪ್ಟಿ ಥಿಯರಿಗೆ ಈ ಅವಾರ್ಡ್ ಆಯಿತು. ವಾಟರ್ ಡ್ರಂಕ್ರಪ್ಟಿ ಥಿಯರಿಗೆ ಈ ಅವಾರ್ಡ್ ಆಗಿರುವಂಥದ್ದು. ಸರಸ್ವತಿ ಸಮ್ಮಾನ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ರಾಮ್ ಕುಮಾರ್ ಮುಖೋಪಾಧ್ಯಾಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಮ್ ಕುಮಾರ್ ಮುಖೋಪಾಧ್ಯಾಯ ಇವರು ಬೆಂಗಾಳಿ ಕವಿ. ಬೆಂಗಾಳಿ ಕವಿಯಾದಂತಹ ರಾಮ್ ಕುಮಾರ್ ಮುಖೋಪಾಧ್ಯಾಯ ಅವರಿಗೆ ಸರಸ್ವತಿ ಸಮ್ಮಾನ್ ಅವಾರ್ಡ್ 2025 ಆಗುತ್ತೆ. ಸೊ ಇವರ ಹರ ಪಾರ್ವತಿ ಕಥಾ ಎನ್ನುವಂಥ ಕೃತಿಗೆ ಈ ಅವಾರ್ಡ್ ಆಯಿತು. ಇನ್ನೊಂದು ಪ್ರಮುಖ ಅಂಶ ಏನು ಕೇಳಿದ್ರೆ ಸರಸ್ವತಿ ಸಮ್ಮಾನ್ ಅವಾರ್ಡ್ ಅನ್ನ ನೀಡೋದು ಯಾರು ಅಂತೇಳಿ ಕೆ ಬಿರ್ಲಾ ಫೌಂಡೇಶನ್. ಕೆ ಬಿರ್ಲಾ ಫೌಂಡೇಶನ್ ಈ ಅವಾರ್ಡ್ ಅನ್ನ ನೀಡುತ್ತೆ. ಈ ಅವಾರ್ಡ್ನ ಪ್ರಶಸ್ತಿಯ ಮೊತ್ತ ಎಷ್ಟು? 15 ಲಕ್ಷ ರೂಪಾಯಿ. ನೋಡಿ, ನೋಟ್ ಮಾಡ್ಕೊಳ್ಳಿ. ಸರಸ್ವತಿ ಸಮ್ಮಾನ್ ಅವಾರ್ಡ್ 2025ರ ವಿಜೇತರು ಯಾರು? ರಾಮ್ ಕುಮಾರ್ ಮುಖೋಪಾಧ್ಯಾಯ. ಇವರು ಬೆಂಗಾಳಿ ಕವಿ. ಇವರ ಹರ ಪಾರ್ವತಿ ಕಥಾ ಕೃತಿಗೆ ಈ ಅವಾರ್ಡ್ ಆಗುತ್ತೆ. ಈ ಅವಾರ್ಡ್ ಅನ್ನ ನೀಡೋದು ಪ್ರತಿ ವರ್ಷ ಕೆ ಬಿರ್ಲಾ ಫೌಂಡೇಶನ್. ಅವಾರ್ಡ್ನ ಮೊತ್ತ 15 ಲಕ್ಷ ರೂಪಾಯಿ. ಅಬೆಲ್ ಪುರಸ್ಕಾರ 2026ರ ವಿಜೇತರು ಯಾರು? ಸರಿ ಉತ್ತರ ಗರ್ಡ್ ಫಲ್ಟಿಂಗ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಬೆಲ್ ಪುರಸ್ಕಾರಕ್ಕೆ ಇನ್ನೊಂದು ಹೆಸರಿದೆ, ಗಣಿತದ ನೊಬೆಲ್. ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಯಾವ ಪ್ರಶಸ್ತಿಗೆ ಗಣಿತದ ನೊಬೆಲ್ ಅಂತ ಕರೀತಾರೆ ಕೇಳಿದ್ರೆ ಅಬೆಲ್ ಅವಾರ್ಡ್. US ನ್ಯಾಷನಲ್ ಬುಕ್ ಕ್ರಿಟಿಕ್ ಸರ್ಕಲ್ ಅವಾರ್ಡ್ 2026 ವಿಜೇತರು ಯಾರು? ಸರಿ ಉತ್ತರ ಆಪ್ಷನ್ ಬಿ ಅರುಂಧತಿ ರಾಯ್. ಸೊ ಅರುಂಧತಿ ರಾಯ್ ಅವರ ಮದರ್ ಮೇರಿ ಕಮ್ಸ್ ಟು ಮೀ ಕೃತಿಗೆ ಮದರ್ ಮೇರಿ ಕಮ್ಸ್ ಟು ಮೀ ಕೃತಿಗೆ 2026ನೇ ಸಾಲಿನ US ನ್ಯಾಷನಲ್ ಬುಕ್ ಕ್ರಿಟಿಕ್ ಸರ್ಕಲ್ ಅವಾರ್ಡ್ ದೊರೆಯಿತು. ಗ್ರ್ಯಾಂಡ್ ಪ್ರೈಸ್ ಫಾರ್ ಕಾಂಟ್ರಿಬ್ಯೂಷನ್ ಟು ವರ್ಲ್ಡ್ ಪೀಸ್ ಪ್ರಶಸ್ತಿ ವಿಜೇತರು ಯಾರು? ಸರಿ ಉತ್ತರ ಜೋಪಲ್ಲಿ ಕೃಷ್ಣ ರಾವ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಪ್ರಶಸ್ತಿಯನ್ನು ಎಲ್ಲಿ ನೀಡಿದ್ರು ಕೇಳಿದ್ರೆ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ. ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಯಾವ ರಾಜ್ಯದ ಪೊಲೀಸ್ ಫೋರ್ಸ್ಗೆ ಪ್ರೆಸಿಡೆಂಟ್ ಕಲರ್ಸ್ ಅವಾರ್ಡ್ ದೊರೆಯಿತು? ಸರಿಯಾದ ಉತ್ತರ ಒಡಿಸ್ಸಾದ ಪೊಲೀಸ್ ಫೋರ್ಸ್ಗೆ ಪ್ರೆಸಿಡೆಂಟ್ ಕಲರ್ಸ್ ಅವಾರ್ಡ್ ದೊರೆಯಿತು. ಈ ಪ್ರಶಸ್ತಿ ನೀಡಿದ್ದು ದ್ರೌಪದಿ ಮುರ್ಮು. ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರೆಸಿಡೆಂಟ್ ಕಲರ್ಸ್ ಅವಾರ್ಡ್ ಅನ್ನ ಒಡಿಸ್ಸಾ ರಾಜ್ಯದ ಪೊಲೀಸ್ ಫೋರ್ಸ್ಗೆ ನೀಡಿದ್ರು. ಹಾರ್ವರ್ಡ್ ಸೌತ್ ಏಷ್ಯನ್ ಅಸೋಸಿಯೇಷನ್ ನೀಡುವ ಪರ್ಸನ್ ಆಫ್ ದ ಇಯರ್ 2026 ವಿಜೇತರು ಯಾರು? ಸರಿ ಉತ್ತರ ಸಯಾನಿ ಗುಪ್ತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪಾಲಿ ಉಮ್ರಿಗರ್ ಬೆಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ 2025 ವಿಜೇತರು ಯಾರು? ಸರಿ ಉತ್ತರ ಶುಭಮನ್ ಗಿಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಶುಭಮನ್ ಗಿಲ್. ನೋಡಿ, 2026ರಲ್ಲಿ
ಸಿ ಕೆ ನಾಯ್ಡು, ಕರ್ನಲ್ ಸಿ ಕೆ ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರಿಗೆ ಸಿಕ್ತು ಅಂತೇಳಿ. ಕರ್ನಲ್ ಸಿ ಕೆ ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಕರ್ನಲ್ ಸಿ ಕೆ ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರಿಗೆ ದೊರೆಯಿತು? ನೋಟ್ ಮಾಡ್ಕೊಳ್ಳಿ, ರಾಹುಲ್ ದ್ರಾವಿಡ್. ಎರಡು ಕೂಡ ಬೆಸ್ಟ್ ಪ್ರೈಸಸ್ ಫಾರ್ ಕ್ರಿಕೆಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಸ್ಪೀಕರ್ ಆಫ್ ದ ನೆಸೆಟ್ ಮೆಡಲ್ ವಿಜೇತರು ಯಾರು? ಸರಿ ಉತ್ತರ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಏನಿದು ಸ್ಪೀಕರ್ ಆಫ್ ದ ನೆಸೆಟ್ ಮೆಡಲ್ ಅಂತ ಕೇಳಿದ್ರೆ, ಇದು ಇಸ್ರೇಲ್ ದೇಶದ ಅತಿ ದೊಡ್ಡ ನಾಗರಿಕ ಪುರಸ್ಕಾರ. ಇಸ್ರೇಲ್ನ ಭಾರತದಲ್ಲಿ ಯಾವ ರೀತಿ ಭಾರತ ರತ್ನ ಇದೆಯೋ ಆ ರೀತಿ ಇಸ್ರೇಲ್ನಲ್ಲಿ ಅತಿ ದೊಡ್ಡ ನಾಗರಿಕ ಪುರಸ್ಕಾರ ಯಾವುದು ಕೇಳಿದ್ರೆ ಪುರಸ್ಕಾರ ಸ್ಪೀಕರ್ ಆಫ್ ದ ನೆಸೆಟ್ ಮೆಡಲ್. ಸೊ ಇದರ ವಿಜೇತರು ಯಾರು? 2026ನೇ ಸಾಲಿನಲ್ಲಿ ನರೇಂದ್ರ ಮೋದಿ ಅವರು. 2026ರ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಅತ್ಯುತ್ತಮ ಟ್ಯಾಬ್ಲೋ ವಿಜೇತ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಸೊ ಒಂದು ಪಾಯಿಂಟ್ ಅನ್ನ ಕೇಳ್ತಾರೆ, ಮಹಾರಾಷ್ಟ್ರದ ಯಾವ ಟ್ಯಾಬ್ಲೋಗೆ 2026ನೇ ಸಾಲಿನ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಬೆಸ್ಟ್ ಟ್ಯಾಬ್ಲೋ ಅವಾರ್ಡ್ ದೊರೆಯಿತು ಕೇಳಿದ್ರೆ ಆತ್ಮನಿರ್ಭರ್ ಎನ್ನುವಂಥ ಟ್ಯಾಬ್ಲೋ, ಆತ್ಮನಿರ್ಭರ್ ಭಾರತ ಎನ್ನುವಂಥ ಥೀಮ್. ಆತ್ಮನಿರ್ಭರ ಭಾರತ ಗಣೇಶೋತ್ಸವದ ಅಡಿಯಲ್ಲಿ ಆತ್ಮನಿರ್ಭರ್ ಭಾರತ ಎನ್ನುವಂಥ ಥೀಮ್ಗೆ 2026ನೇ ಸಾಲಿನ ಗಣರಾಜ್ಯೋತ್ಸವ ಪೆರೇಡ್ನ ಬೆಸ್ಟ್ ಟ್ಯಾಬ್ಲೋ ಅವಾರ್ಡ್ ಆಗುತ್ತೆ. ಇನ್ನೊಂದು ಅಂಶ ಗಮನಿಸಿ, ಬೆಸ್ಟ್ ಮಾರ್ಚ್ ಯಾವುದು ಕೇಳಿದ್ರೆ ಇಂಡಿಯನ್ ನೇವಿ. JC ಡೇನಿಯಲ್ ಅವಾರ್ಡ್ 2024 ವಿಜೇತರು ಯಾರು? ಈ ವರ್ಷ ನೀಡಿದ ಈ ಅವಾರ್ಡನ್ನು 26 ಅಲ್ಲಿ. ಸೊ ಇದರ ವಿಜೇತರು ಯಾರು ಕೇಳಿದ್ರೆ ಶಾರದಾ ಎನ್ನುವಂತಹ ನಟಿ, ಆಕ್ಟ್ರೆಸ್ ಇವರು. 83ನೇ ಗೋಲ್ಡನ್ ಗ್ಲೋಬ್ ಅವಾರ್ಡ್ 2026 ಅಲ್ಲಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್, ಉತ್ತಮ ನಟಿ ಪ್ರಶಸ್ತಿ ಯಾರಿಗೆ ದೊರೆಯಿತು? ಸರಿ ಉತ್ತರ ಜೆಸ್ಸಿ ಬ್ಯಾಕ್ಲೆ ಅವರಿಗೆ ದೊರೆಯಿತು. ಯಾವುದಿದು ಅವಾರ್ಡ್ಸ್ ಕೇಳಿದ್ರೆ 83 ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್. ಸೊ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಜೆಸ್ಸಿ ಬೆಕ್ಲೆ ಅವರಿಗೆ ದೊರೆಯಿತು. ಬೆಸ್ಟ್ ಸಿನಿಮಾ, ಉತ್ತಮ ಸಿನಿಮಾ ಪ್ರಶಸ್ತಿ ಯಾರಿಗೆ ದೊರೆಯಿತು? ಯಾವ ಸಿನಿಮಾಕ್ಕೆ ದೊರೆಯಿತು ಕೇಳಿದ್ರೆ ಬೆಸ್ಟ್ ಸಿನಿಮಾ ಹ್ಯಾಮ್ನೆಟ್. ಹ್ಯಾಮ್ಲೆಟ್ ಅಲ್ಲ, ಹ್ಯಾಮ್ನೆಟ್. ಹಾಗಾದ್ರೆ ಇದು ಬೆಸ್ಟ್ ಸಿನಿಮಾ ಡ್ರಾಮಾ. ಬೆಸ್ಟ್ ಸಿನಿಮಾ ಫಾರ್ ಕಾಮಿಡಿ ಅಥವಾ ಮ್ಯೂಸಿಕಲ್ ಅಂತ ಕೇಳಿದ್ರೆ ಯಾವ ಮೂವಿಗೆ ಸಿಕ್ತು ಕೇಳಿದ್ರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಒನ್ ಬ್ಯಾಟಲ್ ಆಫ್ಟರ್ ಅನದರ್, ಇದಕ್ಕೆ ಬೆಸ್ಟ್ ಸಿನಿಮಾ ಫಾರ್ ಮ್ಯೂಸಿಕಲ್ ಅವಾರ್ಡ್ ದೊರೆಯಿತು. ಇನ್ನು ಬೆಸ್ಟ್ ಡೈರೆಕ್ಟರ್, ಉತ್ತಮ ನಿರ್ದೇಶಕ, ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಪೌಲ್ ಥಾಮಸ್ ಆಂಡರ್ಸನ್. ಪೌಲ್ ಥಾಮಸ್ ಆಂಡರ್ಸನ್ ಅವರಿಗೆ ದೊರೆಯಿತು ಬೆಸ್ಟ್ ಡೈರೆಕ್ಟರ್ ಅವಾರ್ಡ್. ಉತ್ತಮ ನಟ, ಬೆಸ್ಟ್ ಆಕ್ಟರ್ ಅವಾರ್ಡ್ ವಾಗ್ನರ್ ಮೌರಾ. ಮೌರ ಅವರಿಗೆ ದೊರೆಯಿತು. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತೆ, ಇದು KISS ಕಿಸ್ ಅಂತ ಓದ್ಬಿಡ್ರಿ. KISS ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ 2025ನ ವಿಜೇತರು ಯಾರು? ಆಪ್ಷನ್ಸ್ ಈ ರೀತಿ ಇದೆ: ಆಂಜಲಿನಾ ಜೂಲಿ, ಜೆಸ್ಸಿ ಬಾಕ್ಲೆ, ನಿತಾ ಅಂಬಾನಿ, ಸುಧಾ ಮೂರ್ತಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.